ಸ್ನೇಹಿತರೆ, ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನನ್ನ ಸ್ನೇಹಿತರು ತುಂಬ 8 ತಿಂಗಳ ನಂತರ ಈ ಒಂದು ಪ್ರವಾಸ ಕೈಗೊಂಡಿದ್ದೀವಿ. ನಾವು ಹೋಗ್ತಾ ಇರೋಂಥ ಸ್ಥಳ ಬೆಂಗಳೂರಿಂದ ಸುಬ್ರಹ್ಮಣ್ಯ ರೋಡ್ಗೆ ಹೋಗಿ ಧರ್ಮಸ್ಥಳ ಆ ಸುತ್ತಮುತ್ತ ಪ್ಲೇಸಸ್ ನೋಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ನೋಡ್ತಾ ನೆಕ್ಸ್ಟು ಮತ್ತೆ ಬೆಂಗಳೂರಿಗೆ ಬರೋವಂಥ ಪ್ರವಾಸ ಇದು. ಈ ಪ್ರವಾಸದಲ್ಲಿ ಎಲ್ಲೆಲ್ಲಿ ಸ್ಟಾಪ್ ಇದೆ, ಯಾವ ರೂಟಲ್ಲಿ ಹೋಗ್ತೀವಿ, ಯಾವ ಥರ ಹೋಗ್ತೀವಿ, ಅಲ್ಲಿಂದ ಎಲ್ಲೆಲ್ಲಿಗೆ ಎಷ್ಟೆಷ್ಟಾಗುತ್ತೆ ಎಲ್ಲ ಒಂದು ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನೋಡ್ಬೋದು. ಬನ್ನಿ ನೋಡೋಣ. ನಮ್ಮ ಸೀಟು ಬುಕ್ಕಿಂಗ್ ಮಾಡಿರೋದು ಡಿ3ಯಲ್ಲಿ ಒಳಗಡೆ ನಮ್ಮ ಸ್ನೇಹಿತರು ಆಲ್ರೆಡಿ ಕೂತಿದ್ದಾರೆ ನೋಡಿ. ಸ್ನೇಹಿತರೆ, ನಾವು ಹೊರಟಿರೋವಂಥ ಎಕ್ಸ್ಪ್ರೆಸ್ಸು ಗಾಡಿ ಸೀಟಿಂಗ್ ಕೋಚು ಈ ಥರ ಇದೆ ನೋಡಿ. ನಾವಿರೋಂಥ ಕೋಚು 2S ಅಲ್ಲಿ D3. ನಮ್ಮ ಜೊತೆ ಬರೋವಂಥವ್ರು ನಮ್ಮ ಸ್ನೇಹಿತರು. ಹಾಯ್ ಮಾಡಿರಿ ನಮ್ಮ ಚಾನಲ್ಗೆ. ಹೀಗೆ ನೋಡ್ತಾ ಹೋದರೆ 3+3 ಸೀಟಸ್ ಇದೆ. ತುಂಬ ಚೆನ್ನಾಗೇ ಇದೆ ಸೀಟು. ಈ ಒಂದು ಕೋಚಲ್ಲಿ ನಮ್ಮ ಪ್ರವಾಸ ನೋಡಿ. ಟೋಟಲ್ ಈ ಥರ ಈ ಕೋಚು ನೋಡೋಕೆ ಸಿಗುತ್ತೆ. ಸ್ನೇಹಿತರೆ, ನಾನಿರುವಂಥ ಸ್ಟೇಷನ್ನು ಯಶವಂತಪುರ ಜಂಕ್ಷನ್ನು. ನಮ್ಮ ಟ್ರೈನ್ ಇಲ್ಲಿಂದಲೇ ಪ್ರಾರಂಭ ಆಗ್ತದೆ. ಯಶವಂತಪುರ ಜಂಕ್ಷನ್ನಿಂದ ನಾವು ಇವತ್ತು ಹೋಗ್ತಾ ಇರೋಂಥದ್ದು ಬುಧವಾರ ಬೆಳಗ್ಗೆ. ಇನ್ನು 15 ನಿಮಿಷ ಇದೆ, 7 ಗಂಟೆಗೆ ಸರಿಯಾಗಿ ಹೋಗ್ತದೆ. ಇದು ಹೋಗುವಂಥದ್ದು ಕಾರವಾರವರೆಗೆ ಹೋಗ್ತದೆ. ಹೋಗುವಂಥದ್ದು ರೂಟ್ ಬಂದು ಯಶವಂತಪುರದಿಂದ ನೆಲಮಂಗಲ, ಕುಣಿಗಲ್, ಯಡಿಯೂರು, BG ನಗರ್, ಶ್ರವಣಬೆಳಗೊಳ, ಹಾಸನ ಮತ್ತು ಸಕಲೇಶಪುರ, ಕುಕ್ಕೆ ಸುಬ್ರಹ್ಮಣ್ಯ ರೂಟವಾಗಿ ಮಂಗಳೂರು ರೂಟವಾಗಿ ಕಾರವಾರವರೆಗೂ ಹೋಗ್ತದೆ. ನಮ್ಮ ಈ ಒಂದು ಟ್ರೈನಲ್ಲಿ ಯಶವಂತಪುರದಿಂದ ಸುಬ್ರಹ್ಮಣ್ಯ ರೋಡ್ವರೆಗೂ ನಮ್ಮ ಜರ್ನಿ ಇರ್ತದೆ. ಈ ಜರ್ನಿಯಲ್ಲಿ ಯಾವ್ಯಾವ ಸ್ಟೇಷನ್ನು ಹೆಂಗೆ ಹೋಗ್ಬೋದು, ಎಲ್ಲಿ ಇಳಿದ್ರೆ ಎಲ್ಲಿ ಹೋಗ್ಬೋದು, ಆಲ್ಮೋಸ್ಟ್ ಸ್ಟೇಷನ್ ಹತ್ರ ಬಂದಾಗೆಲ್ಲ ತಿಳಿಸ್ತೀವಿ. ಓಕೆ ಸ್ನೇಹಿತರೆ, ನಮ್ಮ ಟ್ರೈನು ಫುಲ್ ಮಾಡ್ತಾ ಇರೋವಂಥ ಲೋಕೋ WPD4 ಕೃಷ್ಣರಾಜಪುರ ಡೀಸೆಲ್ ಲೋಕೋ. ನಾವು ಹೋಗ್ತಾ ಇರೋವಂಥ ಟ್ರೈನ್ನ ಫುಲ್ ಮಾಡ್ತಾ ಇರೋಂಥ ಲೋಕೋ. ಸ್ನೇಹಿತರೆ, ಈಗ ನಾವು ಸಕಲೇಶಪುರ ಬಂದಿದ್ದೀವಿ. 11 ಗಂಟೆ 45 ನಿಮಿಷ ಆಗಿದೆ. ಇಲ್ಲಿ 20 ನಿಮಿಷ ಟೈಮ್ ಇರುತ್ತೆ. ಯಾರಾದರೂ ಊಟ ಮಾಡೋರು ಇಲ್ಲಿ ಮಾಡಿಕೊಂಡು ಮುಂದೆ ಹೋಗ್ಬೋದು. ನೋಡಲ್ಲ ಇಲ್ಲಿ ಕಾಣಿಸ್ತದೆ ನೋಡಿ. ಸ್ನೇಹಿತರೆ, ಎಂಥ ಅದ್ಭುತವಾದ ಪ್ರಕೃತಿ ಸೌಂದರ್ಯ ನೋಡಿ. ಎಷ್ಟೇ ಲಕ್ಸುರಿ ಲೈಫ್ ಇದ್ದರೂ, ಲಕ್ಸುರಿ ಕಾರ್ ಇದ್ದರೂ ಸಹ
ಈ ಒಂದು ಸೌಂದರ್ಯ ನೋಡಲು ಇದೇ ಟ್ರೈನ್ ಮುಖಾಂತರನೇ ಬರ್ತಾರೆ. ನಾವು ನೋಡಿದ್ದೀವಿ ತುಂಬ ಜನ ನಮಗೆ ಆ ಥರ ಕಾರ್ ಇದೆ ಈ ಥರ ಕಾರ್ ಇದೆ ಅಂತ ಹೋಗ್ತಾರೆ. ಆದರೆ ನೀವು ಯಾವುದೇ ಲಕ್ಸುರಿಯಲ್ಲಿ ನೀವು ಪ್ರವಾಸ ಮಾಡಿದರೂ ಸಹ ಈ ಒಂದು ಸೌಂದರ್ಯ ಸವಿಯಲು ನೋಡಲು ಸಾಧ್ಯವೇ ಇಲ್ಲ. ಇದು 100% ನಿಜ. ಹಾಗಾಗಿ ದಯವಿಟ್ಟು ಒಮ್ಮೆ ನೀವು ಟ್ರೈನ್ ಬಳಸ್ಕೊಂಡು ಹೋಗಿ ಬನ್ನಿ, ಗೊತ್ತಾಗುತ್ತೆ ನಿಮಗೆ. ತುಂಬ ಸುಂದರವಾದ ಕ್ಷಣಗಳು ನಿಮ್ಮದಾಗಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನಮಗಂತೂ 1 ವರ್ಷನೇ ಆಗೋಗಿತ್ತು. ತುಂಬ ಕಾಯ್ತಾ ಇದ್ವಿ, ಯಾವಾಗ ನಾವು ಈ ಒಂದು ಪ್ರವಾಸ ಕೈಗೊಳ್ತೀವಿ, ಯಾವಾಗ ಈ ಒಂದು ಪ್ರಕೃತಿ ಸೌಂದರ್ಯನ ಕಣ್ತುಂಬ್ಕೊಳ್ತೀವಿ ಅಂತ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ನಮಗೆ ತುಂಬ ಹಚ್ಚ ಹಸಿರು ಕಾಣಿಸ್ತಾ ಇತ್ತು, ಮಳೆ ಇರಲಿಲ್ಲ. ಅದೊಂದು ಬಿಟ್ಟರೆ ತುಂಬ ಚಳಿ ಇತ್ತು. ಆ ಕಡೆ ವಾತಾವರಣ ಹೋದರೆ ತುಂಬ ಸೆಕೆ ಆಗ್ತದೆ. ನಮ್ಮ ಏರಿಯಾಕ್ಕೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಭಾಳ ಬ್ಯೂಟಿಫುಲ್ಲಾಗಿತ್ತು. ನಮಗೆ ಪ್ರತಿ ವರ್ಷಕ್ಕೆ 2-3 ಸಲ ಹೋಗ್ತಾ ಇರ್ತೀವಿ. ಆದರೆ ನಾವು ಇದೇ ಥರ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಸ್ಸು, ಕಾರು ಈ ಥರ ಹೋಗೋದಿಲ್ಲ. ಯಾಕಂದರೆ ತುಂಬ ಫ್ಯಾಮ್ಲಿ ಎಲ್ಲ ಹೋದ್ರೂ ಆರಾಮಾಗಿ ಕುಳಿತುಕೊಂಡು ನೋಡಿಕೊಂಡು ನಾವೊಂದು ಪಿಕ್ನಿಕ್ ಟೈಪು ಏನಾನ ಮಾಡಿ ತೊಗೊಂಡೋಗ್ಬಿಟ್ರು ಆರಾಮಾಗಿ ಟ್ರೈನಲ್ಲೇ ಎಲ್ಲ ಫ್ಯಾಮ್ಲಿಯಲ್ಲಿ ವಯಸ್ಸಾದವರು, ಮಕ್ಕಳು, ಮರಿ ಎಲ್ಲರೂ ಬಳಸ್ಕೊಳ್ಳೋಂಥದ್ದು ಒಳ್ಳೆ ಕ್ಷಣ ಇದು ಅಂತ ಹೇಳಕ್ಕೆ ಬಯಸ್ತೀನಿ. ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಇಳಿದಿದ ತಕ್ಷಣ ನೇರವಾಗಿ ನಾವು ಯಾವಲ್ಲೂ ವೀಡಿಯೋ ಮಾಡಲಿಲ್ಲ, ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನೋಡಿ, ಧರ್ಮಸ್ಥಳ ಇದು. ಧರ್ಮಸ್ಥಳದ ಹೊರಗಡೆ ವಿಶೇಷ ಅಲಂಕಾರ ನೋಡ್ಬೋದು. ಸ್ನೇಹಿತರೆ, ಕೇವಲ ನಿಮಗೋಸ್ಕರ ವಿಡಿಯೋ ತೆಗೆದಿದ್ದೀನಿ. ಇದು ತುಂಬ ರಿಸ್ಕ್ ತೊಗೊಂಡು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಒಳಗಡೆ ಫೋನು ವಿಡಿಯೋ ಮಾಡೋಂಗಿಲ್ಲ. ಆದರೂ ಸಹ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ನಮ್ಮ ಧರ್ಮಸ್ಥಳ ಸೌಂದರ್ಯ ಅಂತ ಹಿಡಿದಿದ್ದೀನಿ ನೋಡಿ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ತುಂಬ ಜನ ಧರ್ಮಸ್ಥಳ ಬಂದು ಹೋಗ್ತಾರೆ. ಆದರೆ ಈ ಒಂದು ಸ್ಥಳ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ತುಂಬ ಸುಂದರವಾಗಿರುವಂಥ ಸ್ಥಳ. ಈ ಸ್ಥಳದಲ್ಲಿ ನಾವು ಪ್ರಯಾಗ್ರಾಜ್ ಮತ್ತು ಬಾಬು ಇದ್ದೀವಿ. ಧರ್ಮಸ್ಥಳದಲ್ಲಿ ಮತ್ತೊಂದು ಆಕರ್ಷಣೀಯ ಲೊಕೇಶನ್ ಅಂತಂದರೆ ಚಂದ್ರನಾಥ ಸ್ವಾಮಿ ಬಸದಿ ಅಂತ ಒಂದು ದೇವಸ್ಥಾನ ಇದೆ. ಇದು ಕಾರ್ ಮ್ಯೂಸಿಯಂ ಸ್ವಲ್ಪ ಮುಂದೆ ಹೋದರೆ ಸಿಗುವಂಥ ಲೊಕೇಶನ್. ಇದು ತುಂಬ ಸುಂದರವಾಗಿದೆ. ಅಲ್ಲಿ ಹೋಗಿ ನಾನು ಏನು ನೋಡಿಸ್ತಾ ಇದ್ದೀನಿ ಇದೆಲ್ಲ ಅದೇ ಲೊಕೇಶನ್. ಇದಕ್ಕೆ ಮುಂಚೆ ನೋಡಿಸಿರೋದು ಕ್ಲಿಪ್ಪು ಎಲ್ಲ ಅಲ್ಲಿಂದೇ. ಭಾಳ ಬ್ಯೂಟಿಫುಲ್ ಆಗಿದೆ. ಯಾರೂ ಧರ್ಮಸ್ಥಳಕ್ಕೆ ಹೋದರೆ ಈ ಲೊಕೇಶನ್ನ ಮಿಸ್ ಮಾಡ್ಕೋಬೇಡಿ. ಪ್ರಯಾಗ್ರಾಜ್ ಸ್ನೇಹಿತರೆ, ಬಸದಿಯಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ಆನೆ ಮತ್ತು ಆನೆ ಮರಿ ಇರುವಂಥ ಸ್ಥಳ ನೋಡ್ಬೋದು. ನೀವು ಫ್ಯಾಮ್ಲಿ ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ. ಮಕ್ಕಳು ತುಂಬ ಖುಷಿ ಪಡ್ತಾರೆ. ತುಂಬ ನೋಡಿ, ನಾವು ಯಾರೇ ಹೋಗಿ ನಿಂತ್ಕೊಂಡ್ರು ಎಷ್ಟು ಚೆಂದಾಗಿ ಸುಂದರವಾಗಿ ಡ್ಯಾನ್ಸ್ ಮಾಡ್ತೇವೆ, ನಮಗೆ ಖುಷಿ ಕೊಡ್ತೇವೆ. ಅಂದರೆ ಆ ಮೂಕ ಪ್ರಾಣಿ ಅಂತೀವಿ, ಎಷ್ಟು ಸುಂದರವಾಗಿ ನಡೆ ನೋಡಿ ತುಂಬ ಖುಷಿ ಆಗ್ತು. ನನಗಂತೂ ಭಾಳ ಖುಷಿ ಆಯಿತು. ಆನೆ ಮರಿ ನೋಡಿದ್ದೆ ಫಸ್ಟ್ ಟೈಮ್ ನೋಡಿದ್ದು. ಸ್ನೇಹಿತರೆ, ಧರ್ಮಸ್ಥಳಕ್ಕೆ ಕಡೆಯದಾಗಿ ಒಂದು ನಮಸ್ಕಾರ ಹಾಕ್ಕೊಂಡು ಮತ್ತೆ ನಾವೊಂದು ಪ್ಯಾಕೇಜ್ ತೊಗೊಂಡಿದ್ದೀವಿ. ಈ ಪ್ಯಾಕೇಜಲ್ಲಿ ಕಾರ್ ಮಾಡಿಕೊಂಡು ನಾವು ಸ್ನೇಹಿತರಲ್ಲ, ಈ ಪ್ಯಾಕೇಜು ತುಂಬ ನೀವು ಸಹ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ, ಈ ಪ್ಯಾಕೇಜ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇದೇ ದೇವಸ್ಥಾನ ಧರ್ಮಸ್ಥಳದೆಲ್ಲ ಸರೌಂಡಿಂಗ್ ಎಲ್ಲ ಮುಗಿಸ್ಕೊಂಡು ನೀವು ಹೊರಗಡೆ ಬಂದರೆ ಆ ಕಾರ್ ಪಾರ್ಕಿಂಗ್ಗಳು ಎಲ್ಲ ಅಲ್ಲೇ ಇರುತ್ತೆ. ಎಲ್ಲ ಪ್ಯಾಕೇಜ್ ಅಲ್ಲಿ ಮಾತಾಡ್ಕೊಬೇಕಾಗುತ್ತೆ. ನೀವು ಅಲ್ಲಿ ಕೇಳಬೇಕು. ನಿಮಗೆ ಅಲ್ಲೇ ಕೆಲವರು ಅವ್ರದೇ ಕರೀತಾರೆ, ನೀವು ಹೋಗಿ ವಿಚಾರ ಮಾಡಿ. ಏನು ಅಂತಂದರೆ, ಒಂದು ಈ ಪ್ಯಾಕೇಜಲ್ಲಿ ನಾವು ಮಾತಾಡ್ಕೊಂಡಿರೋಂಥದ್ದು ಪ್ಯಾಕೇಜು ರಾಮರ ದೇವಸ್ಥಾನ
ನೇತ್ರಾವತಿಯಿಂದ ಮುಂದೆ ಉಜಿರೆ ಹತ್ರ ಆಗೋ ಅಂಥದ್ದು ರಾಮ ದೇವಸ್ಥಾನ ನೋಡಿ ಇದೆ. ನಾವೇನು ತೋರಿಸ್ತಾ ಇದ್ದೀವಿ ಈ ದೇವಸ್ಥಾನ ಫಸ್ಟ್ ಹೋಗಲ್ಲ, ನಾವು ಡೈರೆಕ್ಟು ಸೂರ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಬರಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗೋದು. ಇದರಲ್ಲಿ ಬರುವಂಥ ಇನ್ಕ್ಲೂಡ್ ಈ ಪ್ಯಾಕೇಜಲ್ಲಿ ಸೂರ್ಯ ದೇವಸ್ಥಾನ ಮತ್ತು ಉಜಿರೆಯಿಂದ ಮುಂದೆ ಸೂರ್ಯ ದೇವಸ್ಥಾನ ಮತ್ತು ಇದು ನೇತ್ರಾವತಿಯಿಂದ ಸ್ವಲ್ಪ ಮುಂದೆ ಇರೋಂಥದ್ದು ರಾಮರ ದೇವಸ್ಥಾನ ಮತ್ತು ಸೌತಡ್ಕ. ನೋಡಿ ನಾವು ಉಜಿರೆ ಎಂಟ್ರಿ ಆಗಿದ್ದೀವಿ, ಇಲ್ಲಿ ಸೂರ್ಯನ ದೇವಸ್ಥಾನ ಹೋಗಿ ಮತ್ತೆ ವಾಪಸ್ ಬಂದು ರಾಮರ ದೇವಸ್ಥಾನಕ್ಕೆ ಹೋಗುವಂಥದ್ದು. ನೋಡಿ ಇದು ಲೆಫ್ಟ್ಗೆ ಹೋದರೆ ಮಂಗಳೂರು, ನಾವು ರೈಟ್ ತೊಗೊತೀವಿ. ಈ ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಹಂಗೆ ಸ್ವಲ್ಪ ಮುಂದೆ ಹೋಗಿದ ತಕ್ಷಣವೇ ಎಡಗಡೆ ಲೆಫ್ಟ್ ತೊಗೊಂಡ್ರೆ ಸಿಗುವಂಥದ್ದೇ ಈ ಸೂರ್ಯನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಈ ಸೂರ್ಯ ದೇವಸ್ಥಾನ ನೋಡಿಕೊಂಡು ಮತ್ತು ನಾವು ವಾಪಸ್ ಬರ್ತಾ ರಾಮರ ದೇವಸ್ಥಾನ ನೋಡಿಕೊಂಡು ಅವರು ಅಲ್ಲೇ ಹಾಗೆ ಧರ್ಮಸ್ಥಳದಲ್ಲಿ ಹಂಗೆ ಎಂಟ್ರಿ ಆಗಿದ ತಕ್ಷಣ ಧರ್ಮಸ್ಥಳದಲ್ಲೇ ವಾಪಸ್ ಹೋಗಬೇಕು. ಆರ್ಚ್ ಹತ್ರನೇ ಹಂಗೆ ಕಂಟಿನ್ಯೂ ಆಗಿ ಸೌತಡ್ಕ ಮಹಾಗಣಪತಿ ಟೆಂಪಲ್ಲು, ಏನು ಗಂಟೆ ಗಣಪತಿ ಅಂತ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆ ದೇವಸ್ಥಾನ ಎಲ್ಲ ನೋಡಿಕೊಂಡು ತುಂಬ ಸಮಯ ಕೊಡ್ತಾರೆ, ಯಾವುದು ಅರ್ಜೆನ್ಸಿ ಮಾಡಲ್ಲ, ತುಂಬ ಭಾಳ ಚೆನ್ನಾಗಿ ನೋಡ್ಸ್ಕೊಬಂದರು ಸ್ನೇಹಿತರು ಇವರು. ನೋಡಿ ನಾವು ಇವಾಗ ಸೂರ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಭಾಳ ಬ್ಯೂಟಿಫುಲ್ಲಾಗಿರೋಂಥ ಪ್ಯಾಕೇಜ್ ಇದು, ನೋಡ್ತಾ ಹೋಗಿ ಸ್ನೇಹಿತರೆ. ಈ ಒಂದು ಸ್ಥಳ ಬಂದು ಉಜಿರೆಯಿಂದ ಸ್ವಲ್ಪ ಮುಂದೆ ಇರುವಂಥ ಸ್ಥಳ ಇದು. ಇದು ಬಂದು ಸೂರ್ಯ ದೇವಸ್ಥಾನ ಅಂತ ತುಂಬ ಫೇಮಸ್ ಆದ ದೇವಸ್ಥಾನ ಇದು. ಇದು ತುಂಬ ಪವರ್ಫುಲ್ ದೇವಸ್ಥಾನ ಇದು. ತುಂಬ ನೀವು ಏನೇ ಒಂದು ಹರಕೆ ಕಟ್ಕೊಳ್ಳಿ, ಒಳ್ಳೇದು ಕಟ್ಕೊಳ್ಳಿ ಅಂತ ಹೇಳ್ತಾ, ಇದು ಭಾಳ ನನಗಿಷ್ಟ ಆಗಿರೋಂಥ ಪ್ಲೇಸು. ಧರ್ಮಸ್ಥಳಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ಇದು ಮಿಸ್ ಮಾಡ್ಕೋಬೇಡಿ. ನಾನು ಒಂದು ಹರಕೆ ತೀರಿಸೋವಂಥ ಒಂದು ಉದ್ದೇಶದಿಂದನೇ ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ನನಗೆ ಹರಕೆ ತೀರಿಸ್ಕೊಂಡು ಈ ತುಂಬ ಭಾಳ ಪವರ್ಫುಲ್ ಜಾಗ ಇದು. ಏಕೆಂದರೆ ನನಗೆ ಭಾಳ ಖುಷಿ ಕೊಡ್ತದೆ. ಏಕೆಂದರೆ ಇದು ನಾನು ಯಾವುದೇ ಒಂದು ಅಂದ್ಕೊಂಡಿರೋದೆಲ್ಲ ಆಗಿದೆ. ನೀವು ಸಹ ಬನ್ನಿ, ನೀವು ಮನೆ ಕಟ್ಟಬೇಕಾ, ಸೈಟ್ ತೊಗೊಬೇಕಾ, ನೀವು ಏನೇ ಒಂದು ಹರಕೆ ಇರಲಿ, ಹರಕೆ ತೀರಿಸೋದು ಯಾಕೆ, ಯಾವ ಥರ ಅಂತಂದರೆ ನೀವು ಎಲ್ಲಿಂದನೋ ಇದ್ದು ಅಲ್ಲೇ ಕೂತು ಸ್ವಾಮಿನ ನೆನೆಸ್ಕೊಂಡು ನೀವು ಹರಕೆ ಕಟ್ಕೊಳ್ಳಿ. ಹರಕೆ ಕಟ್ಕೊಂಡ್ಮೇಲೆ ಆಮೇಲೆ ಬಂದು ನಿಮಗೆ ಹರಕೆ ಓಕೆ ಆದಮೇಲೆ, ನೀವು ಅಂದ್ಕೊಂಡಿದ್ದೆಲ್ಲ ನಡೆದ ಮೇಲೆ ಬಂದು ನೀವು ಏನು ವಿಚಾರ ಹರಕೆ ಕಟ್ಕೊಂಡಿದ್ರಿ ಅಂತ ಇಲ್ಲಿ ಹೇಳಿದ್ರೆ ಅವರು ಅದನ್ನು ಯಾವ್ದು ತೊಗೊಬೇಕು, ಯಾವ್ದು ಹರಕೆ ಕೊಡಬೇಕು ಅಂತ ತಿಳಿಸ್ತಾರೆ. ಹಾಗೆ ನೋಡಿ, ಈ ಹರಕೆ ತೀರಿಸೋಂಥ ಒಂದು ಅಂಗಡಿ ಇದು. ನಾವು ಬಂದು ಅಲ್ಲಿ ಹರಕೆ ಚೀಟಿ ತೊಗೊಂಡು ಇಲ್ಲಿ ಬಂದು ಕೇಳಿದರೆ ಯಾವ ಹರಕೆ ಏನಾಯಿತು, ಯಾವ ಥರ ಅಂತ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಇದು ಓದ್ಕೊಳ್ಳಿ, ಯಾವ ಏನೆಲ್ಲ ಹರಕೆಗಳಿದೆ ಅಂತ. ಆ ಥರ ಎಲ್ಲ ಹರಕೆ ಅಂದ್ಕೊಂಡ್ಮೇಲೆ ನೀವು ಬಂದು ಇಲ್ಲಿ ಇವರಿಗೆ ತಿಳಿಸಿದ್ರೆ ಆ ಹರಕೆಗೆ ಸಂಬಂಧಪಟ್ಟ ಸೆಟ್ ಪೂರ್ತಿ ಇಲ್ಲಿ ಕೊಡ್ತಾರೆ. ಇದನ್ನು ತಗೊಂಡು ಹೋಗಿ ದೇವಸ್ಥಾನದ ಒಳಗಡೆ ಕೊಟ್ಟರೆ ನೀವು ಹರಕೆ ತೀರಿಸ್ಬೋದು. ನೋಡಿ, ಇದು ಅನ್ನದ ಛತ್ರ. ತುಂಬ ಜನಕ್ಕೆ ಇಲ್ಲಿ ಪ್ರಸಾದಗಳು ನೀಡ್ತಾರೆ ಅನ್ನೋದೇ ಗೊತ್ತಿಲ್ಲ. ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಛತ್ರ ಇದು. ದೇವಸ್ಥಾನದ ಊಟ ಹಾಕುವಂಥ ಸ್ಥಳ ಇದು. ನೋಡಿ, ಈ ಹರಕೆ ಎಲ್ಲ ತೀರಿಸಿದಾಯಿತು. ನಾವು ಈ ಹರಕೆ ಎಲ್ಲ ತೀರಿಸ್ಕೊಂಡು ನೆಕ್ಸ್ಟು ನಾವು ಅಲ್ಲಿ ಮೂಲ ಸ್ಥಾನ, ಸ್ವಾಮಿದು ಮೂಲ ಸ್ಥಾನ ಇದೆ, ಆ ಮೂಲ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ಮೂಲ ಸ್ಥಾನದಲ್ಲಿ ಹೋದರೆ ದೇವರು ಉದ್ಭವ ಆಗಿರೋಂಥ ಸ್ಥಳ ಅದು. ಇದೆಲ್ಲ ನೋಡಿಕೊಂಡು ಈ ದೇವಸ್ಥಾನ ಎಲ್ಲ ಕಟ್ಟಿರುವಂಥದ್ದು. ಅದು ಬಂದು ನೋಡಿ, ಇದು ನಾವು ಮೂಲ ಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಎಂಟ್ರಿ ಆಗಿದ ತಕ್ಷಣ ಸ್ಟಾರ್ಟಿಂಗ್ಗೆ ಎಡಗಡೆ ಕಲ್ಯಾಣಿ ಸಿಗ್ತದೆ. ಎಷ್ಟು ಕ್ಲೀನಿಂಗ್ ಇದೆ ಅಂದರೆ ನೋಡಿ, ತುಂಬ ಭಾಳ ಕ್ಲೀನಿಂಗ್ ಇರುತ್ತೆ. ತುಂಬ ಇಲ್ಲಿಂದ ಆಚೆ ಯಾವುದೇ ಕಾರಣಕ್ಕೂ ಸೈಲೆಂಟಾಗಿ ಹೋಗಿ ಡಿಸೆಂಟಾಗಿ ಹೋಗಿ ಬನ್ನಿ. ಯಾಕೆಂದರೆ ತುಂಬ ಪ್ರಶಾಂತವಾಗಿರೋಂಥ ಸ್ಥಳ ಇದು. ಗಲಿಬಿಲಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ಮೂಲ ಸ್ಥಾನಕ್ಕೆ ನಾನು ನಮಸ್ಕಾರ ಹಾಕ್ಕೊಂಡು ಮತ್ತು ಇಲ್ಲಿಂದ ನಾವು ಇದೆಲ್ಲ ಹರಕೆ ತೀರಿಸ್ಕೊಂಡು ಮತ್ತು ಇದೆಲ್ಲ ಲೊಕೇಶನ್ ಕೊಡ್ಕೊಂಡು ಸ್ವಲ್ಪ ಹೊತ್ತು ಕಾಲ ಹಾಕ್ಕೊಂಡು ಮತ್ತು ನಾವು ಇಲ್ಲಿಂದ ನೆಕ್ಸ್ಟು ವಾಪಸ್ಸು ಇದಕ್ಕೆ ಹೋಗೋದು ಸೌತಡ್ಕ. ಮತ್ತು ನಿಮಗೆ ಸೌತಡ್ಕ ಎಲ್ಲ ತೋರಿಸ್ತೀನಿ ಬನ್ನಿ. ಇದು ಒಂದು 2 ನಿಮಿಷ ಧ್ಯಾನ ಮಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ಸೂರ್ಯ ದೇವಸ್ಥಾನ ಎಲ್ಲ ಮುಗೀತು. ನಾವಿವಾಗ ಉಜಿರೆ ಬಿಟ್ಟು ಬಂದು ರಾಮರ ದೇವಸ್ಥಾನ, ರಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಬಂತು. ಇಲ್ಲಿ ಪಾರ್ಕ್ ಮಾಡ್ತಾರೆ, ಎಂಟ್ರೆನ್ಸ್ ಇಲ್ಲೇ ಬಿಡ್ತಾರೆ. ಇದಾದಮೇಲೆ ನಾವು
ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿ ನಾವು ಮೇಲೆಲ್ಲ ಹೋದರೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಇಲ್ಲಿ ಫೋನ್ಸ್ ಅಲೌಡ್ ಇರಲ್ಲ. ಆದರೂ ಸಹ ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಎಲ್ಲ ತೋರಿಸ್ತೀನಿ. ಹಾಗೆ ಈ ದೇವಸ್ಥಾನ ಭಾಳ ಬ್ಯೂಟಿಫುಲ್ ಆಗಿದೆ. ನೀವು ಮಿಸ್ ಮಾಡಿದಿರ ಇಲ್ಲಿ ದೇವಸ್ಥಾನ ಎಲ್ಲ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಒಳಗಡೆಲ್ಲ ತುಂಬ ದೇವರುಗಳಿದ್ದಾರೆ, ತುಂಬ ಸುಂದರವಾಗಿದೆ, ಒಳ್ಳೆ ಲೊಕೇಶನ್ನು ಮತ್ತು ಎಷ್ಟು ಭವ್ಯವಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂದರೆ ನೀವು ಒಂದು ಸಲ ಹೋಗಿ ಬನ್ನಿ. ತುಂಬ ಟೈಮ್ ಸ್ಪೆಂಡ್ ಮಾಡಿ, ತುಂಬ ಭಾಳ ಅಂದರೆ ಭಾಳ ಬ್ಯೂಟಿಫುಲ್ ಆಗಿದೆ. ನೋಡಿ, ನಮ್ಮ ವೀಕ್ಷಕರು ನೋಡಲಿ ಅನ್ನೋದಕ್ಕೋಸ್ಕರ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋ ಮುಖಾಂತರ ಸ್ವಲ್ಪ ನನಗೂ ಸಹ ಪ್ರೋತ್ಸಾಹ ಸಿಗ್ತದೆ. ದಯವಿಟ್ಟು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದುವರ್ಸೋಣ. ನೋಡಿ ಎಷ್ಟು ಭಾಳ ಬ್ಯೂಟಿಫುಲ್ ಆಗಿದೆ ಅಂದರೆ ನಾನು ಅಲ್ಲಿ ವಾಯ್ಸ್ ಕೊಡಲಿಲ್ಲ, ಯಾಕಂದರೆ ಸೀಕ್ರೆಟಾಗಿ ವೀಡಿಯೋಸ್ ಇರೋಂಥದ್ದು. ಹಾಗಾಗಿ ಇದು ವಾಯ್ಸ್ ಓವರ್ ಸಪ್ರೇಟ್ ಮಾಡಿದ್ದೀನಿ. ಅಲ್ಲೆಲ್ಲ ಫೋಟೋ ವೀಡಿಯೋ ತೆಗೆಯೋಂಗಿಲ್ಲ. ಆದರೆ ಎಷ್ಟು ಸುಂದರವಾಗಿದೆ ಅಂತ ತೋರಿಸೋದಕ್ಕೋಸ್ಕರ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಭಾಳ ಬ್ಯೂಟಿಫುಲ್, ಭಾಳ ಮನಸ್ಸಿಗೆ ಆನಂದ ಆಗ್ತದೆ. 2 ಫ್ಲೋರ್ ಇದೆ. ಈ ಸೌಂದರ್ಯ ಎಲ್ಲ ನೋಡಿ ಮತ್ತೆ ಸಿಗ್ತೀನಿ. ಸ್ನೇಹಿತರೆ, ದೇವಸ್ಥಾನದಲ್ಲಿ ಒಳಗಡೆ ಎಲ್ಲ ದರ್ಶನ ಎಲ್ಲ ಆದು ಒಂದು 10 ನಿಮಿಷ ವೆಯ್ಟ್ ಮಾಡಿ ಮತ್ತೆ ಆಚೆ ಬಂದಿದ್ದೀವಿ. ಆಚೆ ಬಂದರೆ ಅಲ್ಲಿ ಎಕ್ಸಿಟ್ ಆಗಿದ ತಕ್ಷಣ ಇಲ್ಲಿ ಬಂದು ಒಂದು ನಾಗರ ಕಟ್ಟೆ ಅನ್ಬೋದು, ಒಂದು ಗುಡಿ ಇದೆ. ಇಲ್ಲೂ ಸಹ ಎಲ್ಲ ನೋಡಿಕೊಂಡು ಇಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ಹೊರಗಡೆ ಬಂದಾದಮೇಲೆ ಅಲ್ಲಿ ಪಾರ್ಕಿಂಗಲ್ಲಿ ಎಲ್ಲ ಶಾಪಿಂಗ್ ಎಲ್ಲ ಇರುತ್ತೆ. ಅದೆಲ್ಲ ಏನಾದ್ರು ನೋಡಿಕೊಂಡು ನೀವೆಲ್ಲ ಅದೆಲ್ಲ ಏನಾದರೂ ಪರ್ಚೇಸಿಂಗ್ ಮಾಡೋಂಗಿದ್ರೆ ಅದೆಲ್ಲ ಮಾಡಿಕೊಂಡು ಮತ್ತೆ ರಿಟನ್ನು ನಾವು ವಾಪಸ್ಸು ಹೋಗುವಂಥದ್ದು. ನಾವಿವಾಗ ರಿಟರ್ನ್ ಹೋಗ್ತಾಯಿದ್ವಿ. ಬನ್ನಿ, ನಾವಿವಾಗ ಹೋಗ್ತಾ ಇರೋಂಥ ಸ್ಥಳ, ಮುಂದಿನ ಸ್ಥಳ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾವು ಈ ಮಹಾಗಣಪತಿ ಟೆಂಪಲ್ಲು ಮಿಸ್ ಮಾಡ್ಕೊಂಡಿರೋ ನೋಡಬೇಕು. ತುಂಬ ಭಾಳ ಅಂದರೆ ಭಾಳ ಬ್ಯೂಟಿಫುಲ್ ಇದೆ. ಇದು ಧರ್ಮಸ್ಥಳದಿಂದ ಕೇವಲ 18 ಕಿಲೋಮೀಟ್ರ್ ದೂರದಲ್ಲಿದೆ. ಭಾಳ ಸುಂದರವಾಗಿದೆ, ನೋಡೋಣ ಬನ್ನಿ. ಸ್ನೇಹಿತರೆ, ಇದು ಸೌತಡ್ಕ ಜನವರಿ 1 ಮೊದಲನೇ ದಿನ ಅಂತ ತುಂಬ ಜನ ಇದ್ದಾರೆ ಇಲ್ಲಿ. ಇಲ್ಲೂ ಸಹ ತುಂಬ ಜನ ಇದ್ದಾರೆ, ಫುಲ್ ರಶ್ ಆಗಿದೆ. ಈ ಪ್ಯಾಕೇಜ್ಗೆ ಎಷ್ಟಾಯಿತು ಏನು ಅಂತ ಹೇಳ್ತೀವಿ. ಈ ಪ್ಯಾಕೇಜಿನ ಮೊತ್ತ ಬರೀ 200 ರೂಪಾಯಿ ಆಗ್ತದೆ. ನಾವು ಧರ್ಮಸ್ಥಳದಲ್ಲಿ ಹತ್ತಿದ್ರೆ ಮತ್ತೆ ಧರ್ಮಸ್ಥಳದಲ್ಲೇ ಬಂದು ಇಳಿಸ್ತಾರೆ. ಈ ಪ್ಯಾಕೇಜು ತುಂಬ ಭಾಳ ಸೂಕ್ತವಾಗಿದೆ, ದಯವಿಟ್ಟು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಪ್ರವಾಸ ಮುಗಿಸೋಣ ಬನ್ನಿ. ಸ್ನೇಹಿತರೆ, ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ನಾವು ಧರ್ಮಸ್ಥಳಕ್ಕೆ ರಿಟರ್ನ್ ಹೋಗ್ತಾಯಿದ್ದೀವಿ. ಏಕೆಂದರೆ ಈ ಪ್ಯಾಕೇಜ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಮುಗೀತದೆ. ಧರ್ಮಸ್ಥಳದ ಹೋಗಿ ನಾವು ಸಿಗ್ತೀವಿ ಬನ್ನಿ. ಸ್ನೇಹಿತರೆ, ನಮ್ಮ ಪ್ರವಾಸ ಈ ಅಣ್ಣಪ್ಪ ಸ್ವಾಮಿ ಬೆಟ್ಟ ಹತ್ತಿ ಇಳಿದ ಮೇಲೆ ನಮ್ಮ ಪ್ರವಾಸ ಮುಗೀತದೆ. ಧರ್ಮಸ್ಥಳ ಪ್ಯಾಕೇಜಲ್ಲಿ ನಾವು ಯಾವುದೆಲ್ಲ ನೋಡಿಸಿದ್ವಿ ಎಲ್ಲ ನೋಡಿಕೊಂಡು ಮತ್ತೆ ನೀವು ಟೈಮ್ ಇದ್ದರೆ, ಸಮಯ ಇದ್ದರೆ ಬಾಹುಬಲಿ ನೋಡಿಕೊಂಡು ಹೋಗ್ಬೋದು. ನಾವು ಇಲ್ಲಿಗೆ ಈ ಒಂದು ಪ್ರವಾಸನ ಮುಗಿಸಿ ನಾವು ಇಲ್ಲಿಂದ ಮತ್ತೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ನಾವು ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗುವಂಥದ್ದು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ವಿ. ನಮಸ್ಕಾರ.